ಈ ತರ ಟ್ರೆಂಡಿಂಗ್ ಅಂಡ್ ಕ್ರಿಯೇಟಿವ್ ಇನ್ಸ್ಟಾಗ್ರಾಮ್ ವಿಡಿಯೋಸ್ನ ನೀವು ಈಸಿಯಾಗಿ ಮಾಡಬಹುದು ಜಸ್ಟ್ ಯೂಸಿಂಗ್ ಯುವರ್ ಮೊಬೈಲ್. ಓನ್ಲಿ 5 to 10 ಮಿನಿಟ್ಸ್ ಆಗುತ್ತೆ ಇದನ್ನ ಕಲಿಯಕ್ಕೆ. ವಿಡಿಯೋನ ಫುಲ್ ಆಗಿ ನೋಡಿ. ಫಸ್ಟ್ ಈ ಕ್ಯಾಪ್ಕಟ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ನ್ಯೂ ಪ್ರಾಜೆಕ್ಟ್ಗೆ ಹೋಗಿ ಈ ಲೈಬ್ರರಿಯಲ್ಲಿ ಬ್ಯಾಕ್ ಗ್ರೌಂಡ್ ನ ಸೆಲೆಕ್ಟ್ ಮಾಡ್ಕೊಂಡು ಈ ವೈಟ್ ಬ್ಯಾಕ್ ಗ್ರೌಂಡ್ ನ ಆಡ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿನೂ ಯಾವ್ದಾದ್ರು ವೈಟ್ ಬ್ಯಾಕ್ ಗ್ರೌಂಡ್ ಫೋಟೋನ ಆಡ್ ಮಾಡ್ಕೊಬಹುದು. ಇಲ್ಲಿ ಇದು ವಿಡಿಯೋ ಫಾರ್ಮೆಟ್ ಅಲ್ಲಿ ಇರುತ್ತೆ. ಇದನ್ನ ಫೋಟೋ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂದ್ರೆ ಫ್ರೀಸ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಅದು ನಿಮ್ಗೆ 3 ಸೆಕೆಂಡ್ ವಿಡಿಯೋ ಆಗಿ ಕನ್ವರ್ಟ್ ಆಗುತ್ತೆ. ಮಿಕ್ಕಿದ ವಿಡಿಯೋನೆಲ್ಲ ಡಿಲೀಟ್ ಮಾಡ್ಕೊಂಡು ಬರೀ ಆ ಫ್ರೀಸ್ ಆಗಿರೋ ಇಮೇಜ್ ನ ಮಾತ್ರ ತಗೊಂಡು ನಿಮ್ಗೆ ಎಷ್ಟು ಸೆಕೆಂಡ್ ಬೇಕೋ ಅಷ್ಟು ಸೆಕೆಂಡ್ಗೆ ಡ್ರ್ಯಾಗ್ ಮಾಡ್ಕೊಳ್ಳಿ. ನಾನು ಇಲ್ಲಿ 10 ಸೆಕೆಂಡ್ಸ್ಗೆ ಡ್ರ್ಯಾಗ್ ಮಾಡಿ ಇಟ್ಕೊಂತೀನಿ. ಈಗ 10 ಸೆಕೆಂಡ್ಸ್ ವಿಡಿಯೋ ನಮ್ಮ ಹತ್ರ ವೈಟ್ ಬ್ಯಾಕ್ ಗ್ರೌಂಡ್ ಐತೆ. ಇದು ಯೂಟ್ಯೂಬ್ಗೆ ಬರೋ ತರ ಆಸ್ಪೆಕ್ಟ್ ರೇಷಿಯೋ ಐತೆ. ನಾವು ಇದು ಇನ್ಸ್ಟಾಗ್ರಾಮ್ ಬರೋದು ಹೇಗಂದ್ರೆ ಈ ಆಸ್ಪೆಕ್ಟ್ ರೇಷಿಯೋಗೆ ಹೋಗಿ 9:16 ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ರೇಷಿಯೋ ಇನ್ಸ್ಟಾಗ್ರಾಮ್ಗೆ ಸೆಲೆಕ್ಟ್ ಆಗುತ್ತೆ. ಈ ವೈಟ್ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಈ ತರ 90 ಡಿಗ್ರಿಗೆ ಟರ್ನ್ ಮಾಡಿ ನಿಮ್ಮ ವಿಡಿಯೋ ಇನ್ಸ್ಟಾಗ್ರಾಮ್ಗೆ ರೆಡಿ ಆಗಿರುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಈ ಆಡ್ ಟೆಕ್ಸ್ಟ್ ಹೋಗಿ ನಂಬರ್ನ ಎಂಟರ್ ಮಾಡ್ತೀನಿ. ಲೈಕ್ ನಾನು ಇಲ್ಲಿ 2 ನ ಟೈಪ್ ಮಾಡಿ ಈ ಫ್ರಾಂಟ್ಸ್ ಹೋದ್ರೆ ಇಲ್ಲಿ 108 ಫ್ರಾಂಟ್ಸ್ ಆಪ್ಷನ್ಸ್ ಸಿಗುತ್ತೆ ನಿಮ್ಗೆ. ಇದರಲ್ಲಿ ನಿಮ್ಗೆ ಮ್ಯಾಚ್ ಆಗೋ ತರ ಯಾವ್ದಂತ ನೋಡ್ಕೊಂಡು ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಬಹುದು. ಇಲ್ಲಿ ನಾನು ಈ ರಿಸಾಲ್ವ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ರಿಸಾಲ್ವ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮಾಡ್ಕೊಂಡು ಈ ತರ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂತೀನಿ 2 ನ. ಓಕೆ, ಅಂಡ್ ದೆನ್ ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಡೂಪ್ಲಿಕೇಟ್ ಮಾಡ್ಕೊಂಡು ಈ 2 ನ ಈ ಕಡೆ ತರ್ತೀನಿ. ಈ ಕಡೆ ತಂದು 3 ನ ಎಂಟರ್ ಮಾಡ್ಕೊಂತೀನಿ. ಎಂಟರ್ ಮಾಡ್ಬಿಟ್ಟು 3 ಎಲ್ಲಿ ಬೇಕೋ ಅಲ್ಲಿಗೆ ಈ ತರ ಮ್ಯಾಚ್ ಮಾಡೋ ತರ ಇಟ್ಕೊಂತೀನಿ. 2 ಮತ್ತೆ 3 ನ ಈ ತರ ಕೆಳಗಡೆ ಎಲ್ಲ ವಿಡಿಯೋಗೆ ಫುಲ್ ವಿಡಿಯೋ ಬರೋ ತರ ಈ ತರ 10 ಸೆಕೆಂಡ್ಸ್ಗೂ ಡ್ರ್ಯಾಗ್ ಮಾಡ್ಕೊಂತೀನಿ. ಮತ್ತೆ ಈ 2 ನ ಕ್ಲಿಕ್ ಮಾಡಿ ಸ್ಟೈಲ್ಗೆ ಹೋಗಿ ಟೆಕ್ಸ್ಟ್ ಅಲ್ಲಿ ಈ ಕಲರ್ ಆಪ್ಷನ್ ಅಲ್ಲಿ ಗ್ರೀನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇಮ್ ಅದೇ ತರ ನೀವು 3ಗೂ ಮಾಡಬೇಕಾಗುತ್ತೆ. ಇದನ್ನ ನೀವು 1080p ಇಟ್ಟು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಒನ್ಸ್ ಎಕ್ಸ್ಪೋರ್ಟ್ ಆದಮೇಲೆ ಮತ್ತೆ ನ್ಯೂ ಪ್ರಾಜೆಕ್ಟ್ಗೆ ಹೋಗಿ ನೀವು ಬರ್ಡೇ ವಿಡಿಯೋ ಇಲ್ಲ ಆ ಬ್ಯಾಕ್ಗ್ರೌಂಡ್ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಇಂಪೋರ್ಟ್ ಮಾಡ್ಕೊಳ್ಳಿ. ಒನ್ಸ್ ಇಂಪೋರ್ಟ್ ಆದಮೇಲೆ ಈ ಓವರ್ಲೇ ಆಪ್ಷನಿಂದ ಆ್ಯಡ್ ಓವರ್ಲೇಗೆ ಹೋಗಿ ಆ ಎಕ್ಸ್ಪೋರ್ಟ್ ಮಾಡಿರೋ 23 ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳಿ. ಓಕೆ, ಈ ಥರ ಇಂಪೋರ್ಟ್ ಆದಮೇಲೆ ಈ ಥರ ಕ್ಲೀನಾಗಿ ಆ ವಿಡಿಯೋ ಕೆಳಗಡೆ ಇಟ್ಕೊಂಡು ರಿಮೂವ್ PG ಅನ್ನೋ ಆಪ್ಷನ್ಗೆ ಹೋಗಿ ಈ ಕ್ರೋಮಾ ಕೀನ ಸೆಲೆಕ್ಟ್ ಮಾಡಿಕೊಂಡು ಈ ಕಲರ್ ಪಿಕ್ಕರ್ನ ಈ ಗ್ರೀನ್ ಮೇಲೆ ಇಟ್ಕೊಳ್ಳಿ. ಈ ಮೈನ್ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ನೀವು ಬೇಕಂದ್ರೆ ಎಲ್ಲಿ ಬೇಕಂದ್ರೂ ಅಲ್ಲಿ ಚೂಸ್ ಮಾಡ್ಕೊಬೋದು. ನೆಕ್ಸ್ಟ್ ಏನು ಮಾಡೋಣ ಅಂದರೆ 2 ಅಲ್ಲಿ ಒಂದು ವಿಡಿಯೋ ಹಾಕೋಣ ಮತ್ತು 3 ಅಲ್ಲಿ ಒಂದು ವಿಡಿಯೋ ಹಾಕೋಣ. ಸೊ ಅದಕ್ಕೆ ಸಪ್ರೇಟಾಗಿ ಈ 2 and 3 ಸಪ್ರೇಟ್ ಆಗಿರೋ ಒಂದು ಇದೇ ಥರ ಈ ಡಿಜಿಟ್ ವಿಡಿಯೋ ತಗೊಂಡು ಸೊ ಸೇಮ್ ಸೆಟ್ಟಿಂಗ್ಸ್ನ ಅಪ್ಲೈ ಮಾಡೋಣ. ಅದಾದಮೇಲೆ ಈ ಮೈನ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಬರೀ ಈ 2 ಅಲ್ಲಿ ಕಾಣಿಸೋ ಥರ ಅಡ್ಜಸ್ಟ್ ಮಾಡ್ಕೊಂಡು ಇಡೋಣ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಈ ಮಾಸ್ಕ್ ಆಪ್ಷನ್ಗೆ ಹೋಗ್ಬಿಟ್ಟು ಈ ಆರಿಜಾಂಟಲ್ನ ಸೆಲೆಕ್ಟ್ ಮಾಡಿ ಈ 2 ಎಂಡ್ ಆಗೋವರೆಗೂ ಆ ಮಾಸ್ಕಿಂಗ್ ಲೈನ್ನ ಡ್ರ್ಯಾಗ್ ಮಾಡಿ ಇಟ್ಕೊತೀನಿ. ನೆಕ್ಸ್ಟ್ 3 ಅಲ್ಲಿ ಒಂದು ವಿಡಿಯೋ ಬರಬೇಕು. ಅದಕ್ಕೆ ಇನ್ನೊಂದು ಆ್ಯಡ್ ಓವರ್ಲೇಗೆ ಹೋಗ್ಬಿಟ್ಟು ಇನ್ನೊಂದು ವಿಡಿಯೋ ಆ್ಯಡ್ ಮಾಡ್ಕೊತೀನಿ. ಇವಾಗ ಈ ವಿಡಿಯೋ ಫ್ರಂಟ್ ಅಲ್ಲಿ ಐತೆ. ಸೊ ಇದನ್ನ ಬ್ಯಾಕ್ ಹೆಂಗೆ ಕಳಿಸ್ಬೇಕು ಅಂತ ಹೇಳಿದ್ರೆ ಈ ಫ್ರಂಟ್ ವಿಡಿಯೋನ ಕ್ಲಿಕ್ ಮಾಡಿ ಲೇಯರ್ ಅನ್ನೋ ಆಪ್ಷನ್ನ ಹುಡುಕ್ಬೇಕು. ಲೇಯರ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಬ್ಯಾಕ್ ಆಯ್ತಲ್ವ ಇಲ್ಲಿ ಬ್ಯಾಕ್ ಕೊಡಿದ್ರೆ ಸೊ ಅದು ಬ್ಯಾಕಲ್ಲಿ ಹೋಗುತ್ತೆ. 3 ಅಲ್ಲಿ ಇರೋ ವಿಡಿಯೋ 2 ಅಲ್ಲೂ ಸ್ವಲ್ಪ ಬರ್ತೈತೆ. ಸೊ ಅದಕ್ಕೆ ಸೇಮ್ ಅಗೇನ್ ನಾನು ಏನು ಮಾಡ್ತೀನಿ ಮತ್ತೆ ಮಾಸ್ಕ್ ಆಪ್ಷನ್ಗೆ ಹೋಗ್ಬಿಟ್ಟು ಈ ಆರಿಜಾಂಟಲ್ನ ಸೆಲೆಕ್ಟ್ ಮಾಡಿಕೊಂಡು ಈ ಥರ 90 ಡಿಗ್ರಿಗೆ ಟಿಲ್ಟ್ ಮಾಡಿಕೊಂಡು ಈ 3 ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿವರೆಗೂ ಮಾತ್ರ ಈ ವಿಡಿಯೋನ ಇಟ್ಕೊತೀವಿ. ಸೊ ಡನ್. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಈ ವಿಡಿಯೋ ಮೇಲೆ ಟೆಕ್ಸ್ಟ್ನ ಆ್ಯಡ್ ಮಾಡೋಣ. ಸೊ ಅದಕ್ಕೆ ಆ್ಯಡ್ ಟೆಕ್ಸ್ಟ್ಗೆ ಹೋಗಿ ಟುಡೇ ಈಸ್ ಮೈ ಈ ಥರ ಟೆಕ್ಸ್ಟ್ನ ಆ್ಯಡ್ ಮಾಡಿ ನಿಮಗೆ ಫ್ರಾಂಟ್ಸಲ್ಲಿ ಹೋದರೆ ನಿಮಗೆ ಯಾವ ಥರ ಫ್ರಾಂಟ್ಸ್ ಬೇಕೋ ಸೆಲೆಕ್ಟ್ ಮಾಡ್ಕೊಬೋದು. ಸೊ ನಾನು ಅದನ್ನ ಏನು ಟಚ್ ಮಾಡಲ್ಲ. ಸೊ ಈ ಟುಡೇ ಇಸ್ ಮೈ ಅಲ್ಲಿ ಒಂದು ಬ್ಲೂ ಕಲರ್ ಲೈಟ್ ಬರ್ತಾ ಇತ್ತಲ್ವ ಅದನ್ನ ಬೇಕಂದ್ರೆ ನೀವು ಈ ಸ್ಟೈಲ್ ಆಪ್ಷನ್ ಬಂದು ಯಾವ ಕಲರ್ ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೊಬೋದು. ನಾನು ಸದ್ಯಕ್ಕೆ ಇದು ಬ್ಲೂ ವಾಲ ಇರ್ತೀನಿ. ಆ್ಯಂಡ್ ದೆನ್ ಓಕೆ ಕೊಟ್ಟು ಇದನ್ನ ನಾನು ಡೂಪ್ಲಿಕೇಟ್ ಮಾಡ್ಕೊತೀನಿ. ಒನ್ಸ್ ಡೂಪ್ಲಿಕೇಟ್ ಆದಮೇಲೆ ಕೆಳಗಡೆ ಇರೋ ವಿಡಿಯೋನ ಸೆಲೆಕ್ಟ್ ಮಾಡಿ ಈ ಕೆಳಗಡೆ ಡ್ರ್ಯಾಗ್ ಮಾಡಿಕೊಂಡು ಇದ್ರ ಮೇಲೆ ನಾನು ಬರ್ಡೇ ಅಂತ ಬರೀತೀನಿ. ಮತ್ತೆ ಈ ಸ್ಟೈಲ್ಗೆ ಹೋಗಿ ಈ ಕರ್ವ್ ಆಪ್ಷನ್ಗೆ ಹೋಗಿ ಈ ಕರ್ವ್ ಕೊಟ್ಟರೆ ಈ ಬರ್ಡೇ ಈ ಕರ್ವ್ ಶೇಪಲ್ಲಿ ಬರುತ್ತೆ. ಇದನ್ನ ಮಾಡಿ ಓಕೆ ಮಾಡ್ಕೊಳ್ಳಿ. ಈ ಫುಲ್ ವಿಡಿಯೋ ಲೆಂತ್ಗೆ ಈ ಟೆಕ್ಸ್ಟ್ನ ಡ್ರ್ಯಾಗ್ ಮಾಡಿಕೊಂಡು ಇದಕ್ಕೆ ಇವಾಗ ಆ್ಯನಿಮೇಷನ್ಸ್ ಆ್ಯಡ್ ಮಾಡೋಣ. ಫಸ್ಟ್ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಈ ಆ್ಯನಿಮೇಷನ್ಸ್ಗೆ ಹೋದರೆ ಯಾವ ಥರ ಫಸ್ಟು ಟೆಕ್ಸ್ಟ್ ಓಪನ್ ಆಗಬೇಕು ಅಂತ ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿ ಆ ಟೈಪ್ ರೈಟಿಂಗ್ ಥರ ಟೆಕ್ಸ್ಟ್ ಓಪನ್ ಆಗುತ್ತೆ. ಓಕೆ, ಸೊ ನಾನು ಈ ಟೈಪ್ 2 ಮಾಡಿಕೊಂಡು ಈ ಟೈಮಿಂಗ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇದರಲ್ಲಿ ಓನ್ಲಿ 2.5 ಸೆಕೆಂಡ್ಸ್ನ ಕೊಟ್ಟು ಈ ಥರ ಟೈಮಿಂಗ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಅದನ್ನು ನೋಡ್ಬೋದು ನೀವು ನೋಡಿ ಅದು ಟುಡೇ ಇಸ್ ಮೈ ಯಾವ ಥರ ಓಪನ್ ಆಗುತ್ತೆ ಅಂತ. ಸೇಮ್ ಥಿಂಗ್ ಅದೇ ಥರ ಈ ಬರ್ಡೇಗೂ ಮಾಡೋಣ. ಆ್ಯನಿಮೇಷನ್ಸ್ಗೆ ಹೋಗಿ ಈ ಝೂಮ್ ಇನ್ ಮಾಡಿಕೊಂಡು ಓಕೆ ಮಾಡ್ತೀನಿ. ಸೊ ಅಷ್ಟೇ, ಈ ನಿಮ್ಮ ವಿಡಿಯೋ ರೆಡಿ. ಈ ಎಕ್ಸ್ಪೋರ್ಟ್ ಸೆಟ್ಟಿಂಗ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ.